ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಉದ್ದಿನವಡೆ ಮತ್ತು ಚಟ್ನಿಯನ್ನು ಹೇಳ್ಕೊಡ್ತಿದ್ದೀನಿ. ಉದ್ದಿನವಡೆ ಜೊತೆ ಈ ರೀತಿ ಚಟ್ನಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ನೀವು ಇಷ್ಟಪಟ್ಟು ತಿಂತೀರ. ಈಗ ಮೊದಲನೇದಾಗಿ ಉದ್ದಿನವಡೆ ಮಾಡೋಣ ಬನ್ನಿ. ಉದ್ದಿನವಡೆಗೆ ನೆನೆಸಿಟ್ಟಿರುವಂತಹ ಉದ್ದಿನಬೇಳೆ 5 ರಿಂದ 6 ಗಂಟೆವರೆಗೂ ನೆನೆಸಿಡಬೇಕು. ಕೆಲವರು ರಾತ್ರಿ ನೆನೆ ಆ ಥರ ಮಾಡಿದ್ರೆ ಹುಳಿ ಬರುತ್ತೆ. ನೋಡಿ, ಮಿಕ್ಸಿ ಜಾರ್ ತಗೊಳ್ಳಿ, ತೊಳೆದ್ಬಿಟ್ಟು ಉದ್ದಿನಬೇಳೆಯನ್ನು ಅದಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಅದು ರುಬ್ಬಲ್ಲ ಮತ್ತು ನುಣ್ಣಗೂ ಆಗಲ್ಲ. ಸಾಮಾನ್ಯವಾಗಿ ಗ್ರೈಂಡರಲ್ಲಾದರೆ ಬೇಗ ರುಬ್ಬಾಗುತ್ತೆ, ಇದರಲ್ಲಿ ಆಗಲ್ಲ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ. ನುಣ್ಣಗಾಗಬೇಕು, ಆ ರೀತಿ ರುಬ್ಬಿ. ನೋಡಿ, ಇಲ್ಲಿ ನುಣ್ಣಗಾಗಿದೆ, ನನಗೆ ತೆಗಿತಿದ್ದೀನಿ. ಉದ್ದಿನ ಹಿಟ್ಟು ಚೆನ್ನಾಗಿ ಗಟ್ಟಿ ಇರಬೇಕು, ತೀರಾ ತೆಳ್ಳಗೆ ಮಾಡ್ಕೊಂಬೇಡಿ. ನೋಡಿ, ಈಗ ರುಬ್ಬಿರೋ ಅಂಥ ಹಿಟ್ಟಿಗೆ ನನಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಸ್ವಲ್ಪ ಜೀರಿಗೆ ಹಾಗೂ ಪೆಪ್ಪರ್ ಪೌಡರ್ ಇಲ್ಲ ಅಂದರೆ ಮೆಣಸನ್ನು ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ. 1 ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ. ಇದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಈಗ ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಕೈ ಆಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸಾಕು. ಈಗ ನಾನು ನೀರಿನಲ್ಲಿ ಕೈಯಿಂದ ಎತ್ಕೊಂಬಿಟ್ಟು ಹಿಟ್ಟನ್ನು ತಗೊಂಬಿಟ್ಟು ಬಿಡ್ತಿದ್ದೀನಿ ಎಣ್ಣೆಗೆ. ನೀರಿನಲ್ಲಿ ಎತ್ಕೊಂಡ್ರೆ ಕೈಗೆ ಅಂಟಲ್ಲ, ಮತ್ತು ಎಣ್ಣೆಗೆ ಬಿಡಬೇಕಾದ್ರೆ ಸುಲಭವಾಗಿ ಬಿಡ್ಬೋದು. ಆದ್ದರಿಂದ ನೀರಿನಲ್ಲಿ ಕೈ ಎತ್ಕೊಬೇಕು. ನೋಡಿ, ಇವಾಗ ಬಿಡ್ತಿದ್ದೀನಿ. ನೀವು ರೌಂಡಕ್ಕೆ ಬರಬೇಕು ಅಂತ ಏನಿಲ್ಲ, ಹೆಂಗೆ ಬಿಟ್ಟರೂ ಸರಿ. ಹೋಗ್ತಾ ಹೋಗ್ತಾ ನಿಮಗೆ ಅಡ್ಜಸ್ಟ್ ಆಗುತ್ತೆ, ಆವಾಗ ಚೆನ್ನಾಗೂ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕೈ ಆಡಬೇಕು. ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು. ನೋಡಿ, ನಾನು ಬೇಯಿಸ್ತಿದ್ದೀನಿ ಇಲ್ಲಿ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಯಾರಿಗೇ ಆಗಲಿ ಈ ಥರ ಉದ್ದಿನವಡೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ಇಂಥ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಉದ್ದಿನವಡೆ ಮಾಡ್ತಿದ್ದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಇಲ್ಲಿ ಉದ್ದಿನವಡೆ ಆಗಿದೆ. ಇದರ ಜೊತೆ ಎಲ್ರಿಗೂ ಇಷ್ಟವಾಗುವಂಥ ಚಟ್ನಿಯನ್ನು ಮಾಡೋಣ. ಸಾಮಾನ್ಯವಾಗಿ ಈ ರೀತಿ ಚಟ್ನಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈಗ ಬಾಣಲೆ ಇಡಿ, ಅದಕ್ಕೆ ಸ್ವಲ್ಪ ಕಡಲೆ ಬೀಜವನ್ನು ಹಾಕಬೇಕು. ಈ ಕಡಲೆ ಬೀಜವನ್ನು ಸಣ್ಣ ಉರಿಲೇ ನೀವು ಚೆನ್ನಾಗಿ ಹುರ್ಕೊಬೇಕು. ನೋಡಿ ಫ್ರೆಂಡ್ಸ್, ನೀವು ಜಾಸ್ತಿ ಉರಿ ಕೊಟ್ಟರೆ ಕಡಲೆ ಬೀಜ ಹುರಿದಾಗಿದೆ ಅಂತ ಅನಿಸುತ್ತೆ, ಆದರೆ ಒಳಗೆ ಹಸಿ ಹಸಿನೇ ಇರುತ್ತೆ, ಚಟ್ನಿನೂ ಚೆನ್ನಾಗಿರಲ್ಲ. ನೋಡಿ, ನಾನಿಲ್ಲಿ ಯಾವ ರೀತಿ ಹುರಿತಿದ್ದೀನಿ. ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರಿಬೇಕು. ನೀವು ನೋಡ್ತಿದ್ದೀರಲ್ವ ನಾನು ಎಷ್ಟು ಚೆನ್ನಾಗಿ ಹುರ್ಕೊತಿದ್ದೀನಿ ಅಂತ. ಇದಿನ್ನೂ ಆಗಬೇಕು. ನೋಡಿ, ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಪಾತ್ರೆನ ಒಲೆ ಮೇಲಿಟ್ಟು 5 ಮೆಣಸಿನ್ಕಾಯನ್ನು ಹುರಿಯೋಕೆ ಹಾಕ್ಕೊಳ್ತಿದ್ದೀನಿ. ಕೆಲವರಿಗೆ ಖಾರ ಇಷ್ಟ ಆಗಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನೀವು. ನೋಡಿ, ಈಗ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಈಗ ಹುರಿದಿದ್ದಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇದಕ್ಕೆ ಹುರಿದಿರುವಂಥ ಕಡಲೆ ಬೀಜದ ಸಿಪ್ಪೆಯನ್ನು ಬಿಡಿಸಿ ಹಾಕ್ಕೊಳ್ಳಿ. ನೀವು ಹಾಗೆ ಹಾಕ್ತೀವಿ ಅಂದರೂ ಚಟ್ನಿ ಟೇಸ್ಟ್ ಬರಲ್ಲ, ಅದರಿಂದ. ನೋಡಿ, ಈಗ ಮೆಣಸಿನ್ಕಾಯಿ ಹುರಿದಿದ್ದಲ್ಲ ಅದನ್ನು ಹಾಕಿ, ಒಂದು 7 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿ, ಸ್ವಲ್ಪ ಕಾಯನ್ನು ಹಾಕಿ, ಜೀರಿಗೆಯನ್ನು ಹಾಕಿ, ಈಗ ಹುಣಸೆಯನ್ನು ತೊಳೆದಂಥ ಹುಣಸೆಯನ್ನು ಹಾಕಿ, ಜಾಸ್ತಿ ಹಾಕಬೇಡಿ, ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ರುಬ್ಬಿದ್ದಾಗಿದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ, ಆದ್ದರಿಂದ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ರುಬ್ಕೊತಿದ್ದೀನಿ. ರುಬ್ಬಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ.
ಈಗ ನಮಗೆ ವಡೆ ಜೊತೆ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.